ಫಸ್ಟೇ ಕೇಳೋದಿಲ್ಲ. ಮೇಡಮ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಕಿವಳಕ್ಕೆ ಓದತ್ತು ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಗಾಳಿ ಹೋಗುತ್ತೆ ಅಂತನಾ? ಗಾಳಿ ಎಲ್ಲ ಕಸ ಓದತ್ತು ಅಲ್ಲಿ ಅಂತಾನು ಇಟ್ಕೊಂಡಿದ್ದೆ. ಒಂದ್ಸಲ ಹೋಗ್ಬಿಟ್ಟಿತ್ತು, ಅದಕ್ಕೆ ಆವಾಗ್ಲಿಂದ ಇಟ್ಕೊತಾ ಇದ್ದೀನಿ. ಹೌದಾ? ತಿಂಡಿ ಮಾಡಿದ್ರಾ? ತೆಗಿಬೋದು ಬೇಕು. ತಿಂಡಿ ಮಾಡಿದ್ರಾ? ತಿಂಡಿ ತಿಂತೀಯಾ? ತಿಂಡಿ ಕೊಟ್ಟೇ ಇಲ್ಲ, ನಾನು ಕೇಳೇ ಇಲ್ಲ ಅಮ್ಮ. ತಿಂಡಿ ತಿಂತಿದ್ಯಾ? ಕೊಟ್ಟಿದ್ದಾರೆ. ಕೊಟ್ಟಿಲ್ಲ, ಕೇಳಿಲ್ಲ. ತಂದು ಕೊಡ್ತಾ ಇದ್ರು, ನಾನು ಕೇಳಿಲ್ಲ, ಜ್ಞಾಪಕನೇ ಇಲ್ಲ. ಮಲಗಿದ್ದಳು, ಸುಮ್ಮನೆ ಮಲಗಿದ್ದೀನಿ, ಎದ್ದು ಬಂದಿದ್ದೀನಿ. ತಿಂಡಿ ತಿಂದ್ರಾ? ಆಯ್ತು. ಏನ್ ತಿಂಡಿ ತಿಂದ್ರಿ? ಇವತ್ತು ಬಿಸಿಬೇಳೆ. ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತ್ ತಿಂದಿದ್ದೀರಾ? ನೆನಪಿಲ್ವಾ ನಿಮ್ಗೆ ಅದು? ಏನೋ ಜ್ಞಾಪಕ ಇಲ್ಲ ಅಮ್ಮ. ತಿಂದಿರ್ಬೋದು. ಈಗ ಕೇಳಕ್ಕೂ ಆಗೋದಿಲ್ಲ ತಿಂದಿಲ್ಲ ಅಂತ. ಕನ್ನಡಕ ಇಲ್ವಂತೆ. ಕನ್ನಡಕ ಇದ್ರೆ ಓದ್ತಾಳಂತೆ. ಕನ್ನಡಕ ಬೇಕಾ? ಕನ್ನಡಕ ನಮ್ಮದೇ ಹಾಕಬೇಕು, ಬೇರೆದಕ್ಕೆ ಆಗೋದಿಲ್ಲ. ತರ್ಸ್ಕೊಡ್ತೀನಿ, ಮನೆಗೆ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ. ಓದ್ತೀರಾ ತರ್ಸ್ಕೊಟ್ರೆ? ತಂದ್ಕೊಟ್ರೆ ಏನಮ್ಮ ರೂಢಿನೇ ತಪ್ಪೋಗೈತೆ. ಓದ್ಬೋದು ಮನೇಲಿ ಇದ್ರೆ. ಓದ್ದೇ ಇದ್ರೆ ಸುಮ್ಮನೆ ಆಮೇಲೆ ಕನ್ನಡಕ ನಿಮ್ಮದು ವೇಸ್ಟ್ ಮಾಡುತ್ತೆ. ಮುಖ ತೊಳಿವಾಗ ಇದೆಲ್ಲ ತೆಗಿಬೇಕು. ಇದೆಲ್ಲ ತೆಗಿಬೇಕು. ಕ್ಲೀನಾಗಿ ತೆಗಿಬೇಕು, ಆಯ್ತಾ? ಸೋಪ್ ಪೇಸ್ಟ್ ಏನ್ ಬೇಕು ತಣ್ಣೀರು ಸ್ನಾನ ಮಾಡ್ಕೋಬೋದಮ್ಮ? ಬೇಡ, ಬಿಸಿನೀರು ಬರುತ್ತೆ. ತಣ್ಣೀರ್ ಯಾಕೆ ಬರುತ್ತಾ? ಮತ್ತೆ ಎಷ್ಟು ಅಕ್ಕಂಗೆ ಹೇಳಿ ಕೊಡ್ತಾರೆ. ಇಲ್ಲಿ ಗೀಸರ್ ಇದೆ, ಕೊಡ್ತಾರೆ. ಅವರೇ ಮಾಡಿಸ್ತಾರೆ ಮೇಡಮ್. ಎಲ್ಲ ಮಾಡ್ತಾಳೆ. ಎಲ್ಲ ಜ್ಞಾಪಕ ಇರೋದು ಅರ್ಥನೇ ಇದೆ. ನೆನಪಿಲ್ಲ ನೋಡಿ. ಅವ್ರು ಹೇಳ್ತಾರೆ ನಿಮ್ ಬಗ್ಗೆ ಏನಂತ. ಸ್ನಾನ ಮಾಡಿಸ್ತಾರೆ ಅಂತ. ತಲೆಗೆ ಬಾಚೋದು ಸೆಲ್ವಿ ಅಕ್ಕ ತಾನೆ ನಿಮ್ಗೆ? ಹೌದು, ಸಲ್ವಿ ಅಕ್ಕನೇ ಮಾಡೋದು. ತಲೆಗೆ ಎಣ್ಣೆ ಹಾಕಿ ಬಾಕಿ ಎಲ್ಲ ಮಾಡ್ಕೊಡ್ತಾರೆ. ತಿಂಡಿ ಕೊಡ್ತಾರೆ. ಏನೂ ಇಲ್ಲ ಅಂದ್ರೆ ಎಲ್ಲ ಮರ್ತ್ಬಿಟ್ಟಿದ್ದೀರಲ್ಲ. ನಿಮ್ ಬಗ್ಗೆ ಅವ್ರು ಹೇಳ್ತಾರಲ್ಲ. ಅಯ್ಯೋ, ನಿಮ್ಮ ಕೈಲಿ ಮಾತಾಡ್ಬೋದೇ ಹೊರತು ನಾವು ಅವರು ಹ್ಞೂ ಅಂತಾರೆ, ಇವತ್ತು ಅಂತಾರೆ, ಇನ್ನೊಂದ್ಸಲ ಕೇಳು ಹೋಗು ಅಂತಾರೆ. ನಿಮ್ ರೂಮೇಟ್ ಚೆನ್ನಾಗವ್ರ? ಶಾರದಮ್ಮ, ನಿಮ್ ರೂಮು ಅಜ್ಜಿ ಚೆನ್ನಾಗವ್ರ? ಯಾವ ಅಜ್ಜಿ ಹೇಳಿ? ನಿಮ್ ರೂಮಲ್ಲಿ ಪಕ್ಕದ ಬೆಡ್ನಲ್ಲಿ ಯಾರು ಇಲ್ವಲ್ಲ.